ಬೆಂಗಳೂರು ಸುಬ್ರಹ್ಮಣ್ಯ ನಗರ. ಇಲ್ಲಿ ರಾಜನಗರ. ರಾಜನಗರ ಮಲ್ಲೇಶ್ವರಮಲ್ಲಿ. ನಮಸ್ಕಾರ, ನಮ್ದು HS ಈವೆಂಟ್ಸ್ ಅಂತ ಟಮಟೆಬದಿ ಇಟ್ಕೊಂಡಿದ್ದೀವಿ. ಇವತ್ತು ಇಲ್ಲಿ ದುರ್ಗಾಪರಮೇಶ್ವರಿ ದುರ್ಗಾಸ್ಥಳ ದೇವಸ್ಥಾನಕ್ಕೆ ಬಾರ್ಸಕ್ಕೆ ಬಂದಿದ್ದೀವಿ. ಸ್ವಾಮಿಗಳು ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ನನಗೆ ತುಂಬಾ ಚೆನ್ನಾಗಿ ಎಲ್ಲರಿಗೂ ಬೈತಾರೆ ಬೈಯೋದಿಲ್ಲ ಸ್ವಾಮಿ, ಎಲ್ಲರಿಗೂ ತುಂಬಾ ಚೆನ್ನಾಗಿ ಹೇಳ್ತಾರೆ. ತುಂಬಾ ಸತ್ಯ ಇದೆ ದೇವರಲ್ಲಿ. ನಾವು ಅವಾಗ ಬರ್ತಾ ಇರ್ತೀವಿ ರೆಗ್ಯುಲರ್ ಆಗಿ. ಇವತ್ತು ಬಂದು ಇಲ್ಲಿ ಬಾರಿಸ್ಬೇಕು ಅಂತ ಅನ್ಕೊಂಡಿದ್ವಿ, ಹೊಸ ಟಮಟೆ ಎಲ್ಲ ತಗೊಂಡಿದ್ವಿ. ಅದಕ್ಕೆ ಇವತ್ತು ಇಲ್ಲಿ ಬಂದು ಬಾರಿಸ್ಬೇಕು ಅನ್ಕೊಂಡಿದ್ವಿ. ಬಂದಿಲ್ಲಿ ಬಾರಿಸಿದೀವಿ. ತಾಯಿ ಮುಂದಕ್ಕೆಲ್ಲ ಒಳ್ಳೇದು ಮಾಡ್ಕೊಡ್ತಾಳೆ ಅಂತ ನಮ್ಮ ಅಂದ್ರೆ ಅಲ್ಲಿ ಸುಬ್ರಹ್ಮಣ್ಯ ನಗರ ಆಜುಬಾಜು ರಾಜಾಜಿನಗರ ಸುತ್ತಮುತ್ತ ಬೆಂಗಳೂರಲ್ಲಿ ಸಾಮಾನ್ಯವಾಗಿ ಈ ಹುಡುಗರು ತುಂಬಾ ಕಮ್ಮಿ ವೆಚ್ಚದಲ್ಲಿ ನಿಮ್ಗೆ ಅನುಕೂಲ ಹಂಗೆ ಒಂದು ಈ ಗಣಪತಿ ಫಂಕ್ಷನ್ ಅಲ್ಲಿ ಅದೊಂದು ಸಮಾರಂಭಕ್ಕೆ ನಿಮಗೆ ಸಹಕಾರ ಮಾಡ್ತಾರೆ. ನೀವು ಸ್ವಲ್ಪ ಇವ್ರಿಗೆ ನಿಮ್ಮ ಫಂಕ್ಷನ್ಗಳಲ್ಲಿ ಸ್ವಲ್ಪ ಯಾವ್ದಾರ ಸಮಾರಂಭಗಳಲ್ಲಿ ಅವಕಾಶ ಕೊಟ್ಟರೆ ಇವರು ಹುಡುಗರಿಗೆ ಚಿಕ್ಕ ಮಕ್ಕಳು ಏನು ಸಾಧನೆ ಮಾಡಬೇಕು ಅಂತ ಹೇಳಿ ಏನು ಸಾಧನೆ ಮಾಡಬೇಕು ಅಂತ ತೋರಿಸ್ತಾರೆ. ಯಾಕಂದರೆ ಬೆಳೆಯವ್ರನ್ನ ನಾವು ಜಿಂಟೋದು ಬೇಡ, ಅವ್ರನ್ನ ಎತ್ತಾನ ಸಣ್ಣವಾಗಿ ನಿಮಗೆ ಹಣ ಕಮ್ಮಿ ಇದ್ದರೆ, ಸಣ್ಣವಾಗಿ ನಿಮಗೆ ಸಮಾರಂಭಗಳಲ್ಲಿ ಒಂದು ಸಂತೋಷ ಪಡಬೇಕು ಅಂದರೆ ಇದ್ರ ಮನ ಖುಷಿಯಾಗಿ ಒಂಚೂರು ಟಮಟೆ ಬಾರಿಸ್ತಾರೆ. ಒಂದು ಶಬ್ದನ ಮಾಡಿಸ್ಬೇಕು, ನಾವು ಇವ್ರ ನೃತ್ಯ ಕೇಳಬೇಕು ಅಂತಕ್ಕಂಥವ್ರು, ಇವ್ರ ಶಬ್ದ ಕೇಳಬೇಕು ಅಂತಕ್ಕಂಥವ್ರು ನಂಬರ್ನ ಹಾಕಿರ್ತಾನೆ ತಮ್ಮ. ಬೇಕಾದ್ರೆ ಯಾರು ಸದುಪಯೋಗ ಪಡೆದುಕೊಳ್ಳಿ, ಇವ್ರಿಗೂ ಜೀವನ ನಡೆಯುತ್ತೆ, ನಿಮಗೂ ಒಂದು ಆನಂದ ಸಿಗುತ್ತೆ. ಸೊ ನಂಬರ್ ಹಂಗೆ ಮುಂದೆ ಪಾಪಲ್ಲಿ ಹೇಳ್ಕೊಂಡ್ರೆ ನಂಬರ್ಗಳು. ನಮ್ಮದು ಮೊಬೈಲ್ ನಂಬರು 9164582090 ಅಂತ. ಒಂದು ನಿಮಿಷ, ನಿಮ್ಮ ಹೆಸರೇನಿಂದು? ನಿತಿನ್ ಎಂ ಅಂತ. 9164582090 ಹಂಗೆ ಕನ್ನಡ ಹೇಳ್ತೀವಿ. ಕನ್ನಡ ನಂಬರ್ ಹಾಕೊಂಡಿದ್ದಪ್ಪ, ಬೇಗ ಕನ್ನಡ ನಂಬರ್ ಹೇಳಿ ಸರ್. ನೀವೇ ಚಪ್ಪೆ ಬೇಗ ಜಲ್ದಿ ಕೊಡಿ, ಜಲ್ದಿ ನಂಬರ್. ನೀವೇ ಚಪ್ಪೆ ಕನ್ನಡ ಹೇಳು. ನೀವೇ ಚಪ್ಪಿಡಿ. 80 88 88 45 45 67 12 ಎರಡು ಹಾಕಿರ್ತಾರೆ. ನಿಖಿಲ್ ಇದು ಬೇಡ, ಇವ್ರು ಸಂಘದ ಹೆಸರು ಹೇಳ್ತೀನಿ. ಸಂಘದ ಹೆಸರು ಹೇಳಿ. HIS ಸೇವಾ ಸಂಸ್ಥೆ. ನಿಖಿಲ್ ಆಡ್ಬೋದು, ಇವನ ಆಡ್ಬೋದು, ಯಾರೋ ಒಬ್ರಿಗೆ ಸಹಕಾರ ಮಾಡಿ ನಂಬರ್ ತಗೊಳ್ಳೋದು. ಸರಿ ನಿಖಿಲ್, ಕನ್ನಡ ನಂಬರ್ ಬ್ಯಾಟ್ ಮಾಡ್ಕೊಳ್ಳೋದು ಆಯ್ತಾ? ಒಂದ್ಸರಿ ಕ್ಲಾಸ್ ಸಾಕೋಣ, ಜ್ವರ ಒಂದ್ಸರಿ ಶಬ್ದ ಸಣ್ಣ ಮಾಡಿದ್ರೆ ಅವ್ನು ಟಪ್ಪೆ ಮುರಿದಾಯ್ತು. ಅವ್ನು ತಮ್ಮ ಅವ್ನು ಚೆನ್ನಾಯ್ತು, ಅದ್ರ ಮುರಿದಾಯ್ತು. ಅಂಗಡಿ ಮಾಡಿ ಯಾಮಾರ್ ಕೊಡ್ತಾರೆ. ಇವತ್ತು ಸಣ್ಣ ಸೀರೆ ಮತ್ತೆ 300 ರೂಪಾಯಿ ಕೊಟ್ಟಿರ್ತಾವೆ. ದೇವ್ರ ಸೀರೆ ಅವಲ್ಲ, ಮಾಮೂಲಿ ಸ್ಯಾರಿ ತನ್ನಿ 100 ರೂಪಾಯಿ ಅಕ್ಕಿ ತಂದು ಕೊಡ್ತಾರ. 700 ರೂಪಾಯಿ ಕೊಟ್ಟಿದ್ದೆ, ಯಾರು ತೆಗೆದು ಕೊಡ್ತೀನಿ. ಒಂದು ತೊಟ್ಲ ಫ್ರೀ ಕೊಡ್ತೀನಿ. ತೊಟ್ಲ ಬೇಕು, ಗಂಟೆ ಬೇಕಾ ಕೊಡ್ತೀನಿ. ಗಂಟೆ ಯಾರು ಹೊಡಿತಾರೆ? ಯಾವ ವರ್ಷ ಗಂಟೆ ಯಾರು ಹೊಡಿಲ್ಲ, ಎಲ್ಲ ಗಂಟೆ ಮಾಡಿರ್ತಾರೆ. ಪುಣ್ಯ ಬೇಕು ಗಂಟೆ ಹೊಡೆಯೋದು. ಅದೇ ಬಾವಿ, ಐದರಿಗೆ ಬಾವಿ, 8 ವಿಗ್ರಹ ಮುಟ್ಟಿ ಅಯ್ಯ ಮಕ್ಕಳು ಸೊಳ್ಳು ಕಡೆಯವರು ರೊಕ್ಕ ನಾಯಿನ ಹಾಕಲ್ಲ, ಬಾಕ್ ಮಾಡ್ತಾರೆ, ಬೇಗ ಬಿಟ್ರೆ ಬಾಕ್ ಬಿಗಾಕಲ್ಲ. ಬಂದು ₹1 ಯಾರನ್ನ ಕೇಳಲ್ಲ. ಯಾರು ಸುಮ್ಮನೆ ದುಡ್ಡು ಕೊಟ್ಟು ಹಾಳು ಮಾಡ್ಕೊಂತೀವಿ? ಬೇರೆ ಒಬ್ಬರು ಬೆಳವಣಿಗೆ 700 ರೂಪಾಯಿ. ಅದೇ 200 ಆಗಿದೆ, 5 ಸಾವಿರ ಮನೆ ಮುಟ್ಟಿಸಿದ್ರೆ ಏಕ ಸಮಸ್ಯೆ. ಮಹಿಳೆ ಮುಟ್ಕೊಂಡು ಯಾವನ್ನ ಹಾಕೊಂಡ ಏನ್ರ ನೋಡಿ. ಯಾವುದೇ ಜನ ಭಕ್ತಾದಿಗಳೇ ತರಬಡಿ ಅಂತಿರಲ್ಲ. ಬೆಳ್ಳಿ ಛತ್ರಿ ರೆಡಿಮೆಂಟ್, ಬೆಳ್ಳಿ ತೊಟ್ಟು ರೆಡಿಮೆಂಟ್, ಗಂಟೆಗಳು ಸುಮ್ಮನೆ ಹೊತ್ಕೊಂಡ್ ನೋಡಿ ವ್ಯರ್ಥ. ಎಲ್ಲ ಸಾಕಷ್ಟಿದಾವೆ. ಗಂಟೆಗಳು ನೀವು ಬೆಳ್ಳಿ ಛತ್ರ ಬರೋದು ನಿಮ್ಮ ಕೈಲಾದ ಗಂಟೆ ಡಬ್ಬಿಗೆ ಹಾಕಿ 4 ದಿನ ಸಹಾಯ ಮಾಡ್ತೀನಿ. ಮಿಕ್ಕಿದ್ರೆ ನಿಮ್ಮ ಮನೆ ಮಕ್ಕಳಿಗೆ ನಿಮ್ಮ ಅಪ್ಪ ಅಮ್ಮ ಉಪಯೋಗಿಸ್ಬಿಡು. 5 ಸಾವಿರ ರೂಪಾಯಿ ನೀವು ಇನ್ನೊಂದಿದಾರ ಮದುವೆ ನಿಮ್ಮ ಅಮ್ಮ ಇದ್ದಾರಾ? ನಿಮ್ಮ ಅಮ್ಮನ ಅಪ್ಪಟ್ಟಿ ಇಟ್ಬಿಟ್ಟಿದ್ರೆ 5 ಸಾವಿರ ಯಾವ ಬರೋದ ನೋಡಿ. ಮತ್ತೆ ಹೇಳಿದೆ ಸುಮ್ಮನೆ ವ್ಯರ್ಥ ಮಾಡಬಹುದು. ನಿಮ್ಗೆ ಹೇಳ್ಬೇಕು, ಹೇಳೋದು ನಾನು 2 ವರ್ಷ ಇಟ್ಕೊಂಡು 7 ವರ್ಷ 2 ವರ್ಷ ಗಡ್ಡಿ ಹಾಕಿ 5 ಸಾವಿರ ನಿಂತು ಪ್ರತಿ ಕೊಟ್ಟಿದೆ. ಯಾರೊಬ್ಬ 5 ಸಾವಿರ ರೂಪಾಯಿ ಇದ್ರೆ ಒಬ್ಬ ಹೂ ಮಗ ಜೀವನ ಮಾಡ್ಬೋದು, 10 ಸಾವಿರ ರೂಪಾಯಿ ಅಂಗಡಿಗೆ ಜೀವನ ಮಾಡ್ಬೋದು. ನೋಡ ಅಳ್ತಿಲ್ಲ, ಅದಕ್ಕೆ ಅದು ಗಡ್ಡಿ ಆಗಲ್ಲ, ಅಳ್ತಿಲ್ಲ, ಅದೇನು ಬರೋದೂ ಇಲ್ಲ. ಅದೇನೋ